ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ನನ್ನ ಎಲ್ಲ ಆತ್ಮಬಂಧುಗಳಿಗೆ ಆತ್ಮಪೂರ್ವಕ ವಂದನೆಗಳು, ಹಾಗೆ ಹೃದಯಪೂರ್ವಕ ಸ್ವಾಗತ. ನನಗೆ ಇವತ್ತು ಸಂಭ್ರಮವೋ ಸಮಾರಂಭ ಹೇಳ್ತಾ ಇದ್ರೆ ಮನೆಯಿಂದ ನವೆತಾ ಇದೆ. ತುಂಬಾ ತುಂಬಾ ಖುಷಿಯಾದ ಒಂದು ಪರ್ವ ಇವತ್ತು. ಇದಕ್ಕೆ ನಾವು ಧ್ಯಾನ ಯಜ್ಞ ಅಂತ ಈ ಸೆಮಿನಾರ್ಗೆ ನಾವು ಹೆಸರಿಟ್ಕೊಂಡಿದ್ದೀವಿ. ಧ್ಯಾನದ ಜೊತೆಗೆ ನಮಗೆ ಜ್ಞಾನ ಸಿಗ್ತಾ ಇದೆ ಅಂತ ಒಂದು ಸುಂದರವಾದ ಅನುಭವ ಪಡೆಯಲಿಕ್ಕೆ ನೀವೆಲ್ಲ ಬಂದಿದ್ದೀರಿ. ಅದಕ್ಕೆ ಎಷ್ಟೆಷ್ಟು ದೂರದಿಂದ ಬಂದಿದ್ದೀರಾ, ಅದಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಖುಷಿ ನನಗೆ. ಮತ್ತೊಮ್ಮೆ ನಿಮ್ಮಲ್ಲಿ ಸ್ವಾಗತ. ಈ ಜ್ಞಾನವನ್ನು ಕೊಡಲಿಕ್ಕೆ ಎಷ್ಟೋ ವರ್ಷದ ಅನುಭವಗಳು ಇದ್ದ ಒಂದು ಗ್ರೇಟ್ ಮಾಸ್ಟರ್ ಶಿವಪ್ರಸಾದ್ ಸರ್ ಅವರು ಪತ್ರಿ ಸರ್ ಜೊತೆಯಾಗಿ ಇದ್ದು ಇನ್ನೂ ಹೆಚ್ಚು ಹೆಚ್ಚು ಅನುಭವ ಪಡೆದಿದ್ದಾರೆ. ನಾವು ಅದನ್ನ ಎಣಿಸ್ಲಿಕ್ಕೂ ಆಗಲ್ಲ. PSSM ಫೌಂಡರ್ ಆದ ನಮ್ಮ ಪ್ರಿಯ ಗುರುಗಳು ಬ್ರಹ್ಮಜಿ ಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿ ಸರ್ ಅವರನ್ನು ನೆನೆಸ್ತಾ, ಹಾಗೇನೆ ಸ್ವರ್ಗಲತ ಅಮ್ಮ ಅವರನ್ನು ನೆನೆಸ್ತಾ ಇವತ್ತಿನ ಈ ಒಂದು ಸಮಾವೇಶವನ್ನು ಶುರು ಮಾಡೋಣ, ಜ್ಞಾನ ಯಜ್ಞವನ್ನು ಶುರು ಮಾಡೋಣ. ಇವತ್ತಿನ ಜ್ಞಾನವನ್ನು ಮೈಯೆಲ್ಲ ಕಿವಿ ಮಾಡ್ಕೊಂಡು ಕೇಳಿ. ಬಿಕಾಸ್ ಸರ್ ಹೇಳುವ ಮಾತು ತುಂಬ ಏನಂತಾರೆ, ಒಂದು ಆಟಮ್ ಬಾಂಬ್ ಥರ ಇರುತ್ತೆ. ಒಂದು ಮಾತು ಮುಂದೆ ಎಷ್ಟೋ ವಿಷಯಗಳಿರುತ್ತೆ. ಸೊ ಗಮನ ಇಟ್ಟು ಕೇಳ್ಕೊಳ್ಳೋಣ. ಆ್ಯಕ್ಚುಲಿ ನಾನಂತೂ ಪೆನ್ನು ಪೇಪರ್ ಇಟ್ಕೊಂಡು ಬರೆಯೋಳು, ಬಟ್ ಕ್ಯಾಮ್ರಾ ಇರುತ್ತೆ ಅಂತ ಪೆನ್ ಪೇಪರ್ ತೊಗೊಂಡು ಬಂದಿಲ್ಲ. ಸೊ ದಯವಿಟ್ಟು ಈ ವಿಷಯಗಳನ್ನು ಗ್ರಹಿಸಿ ಮತ್ತೆ ಹೋಗಿ ನಾವು ಅಲ್ಲಿ ಬೇರೆಯವ್ರಿಗೆ ತಲುಪಿಸ್ಬೇಕು. ಇದು ಇಲ್ಲಿಗೆ ಸೀಮಿತ ಆಗಬಾರ್ದು. ಹೀಗಾಗಿ ಹೆಚ್ಚೆಚ್ಚು ಅದನ್ನು ಅಬ್ಸಾರ್ಬ್ ಮಾಡೋಣ ಅಂತ ಹೇಳ್ತಾ, ತುಂಬ ಬ್ಯೂಟಿಫುಲ್ ಆಗಿ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ನಮಗೆ ತುಮಕೂರದಿಂದ ತ್ರಿವೇಣಿ ಮೇಡಮ್ ಬಂದಿದ್ದಾರೆ. ಅವರ ಬೆಂಬಲ ಇದ್ದಿಲ್ಲ ಅಂದರೆ ನನಗೆ ಇವತ್ತು ಇದನ್ನು ಕಂಡಕ್ಟ್ ಮಾಡಲಿಕ್ಕೂ ಆಗ್ತಾ ಇದ್ದಿಲ್ಲ. ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೆ ಮತ್ತೆ ತಮ್ಮ ಜೊತೆಗೆ ಒಂದು 4 ಜನ ಕರ್ಕೊಂಡು ಬಂದು ಇದನ್ನು ಯಶಸ್ಸುಗೊಳಿಸಲಿಕ್ಕೆ ನನಗೆ ತುಂಬ ಸಹಕಾರ ಮಾಡ್ತಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲರಿಗೂ ಸ್ವಾಗತ, ಸರ್ಗೂ ಸ್ವಾಗತ. ಸರ್ ವೆಲ್ಕಮ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಹಿಯರ್. ಥ್ಯಾಂಕ್ಸ್ ಅ ಲಾಟ್. ಪ್ರಣಾಮಗಳನ್ನು ಸಲ್ಲಿಸಿದ ಅವರ ಆಶೀರ್ವಾದದೊಂದಿಗೆ ಇಂದಿನ ಕಾರ್ಯಕ್ರಮ ನಡೆಸಿಕೊಳ್ಳಕ್ಕೆ ಉಪನ್ಯಾಸಕರಾಗಿ ಡಿ ಶಿವಪ್ರಸಾದ್ ಸರ್ ಇವರು ಪತ್ರಿಸಿ ಜೊತೆ 32 ವರ್ಷಗಳು ಪತ್ರಿಸಿ ಸೆಕ್ರೆಟರಿಯಾಗಿ ಕೆಲಸ ಮಾಡಿರ್ತಾರೆ. ಇವರು ನಿರಂತರವಾಗಿ ಪತ್ರಿಸಿಯವರಿಗೆ ಅವ್ರ ಕೈಯಿಂದ ಅಡುಗೆ ಮಾಡಿ ಬಡಿಸಿರುವಂಥದ್ದು. ಅವರಿಗೆ ಹೊಟ್ಟೆ ಅಷ್ಟವಾಗೋಕ್ಕೆ ಮುಂಚೆ ಅವ್ರಿಗೆ ಏನು ಇಷ್ಟ, ಏನು ಯಾವ ರೀತಿ ಏನು ಮಾಡಬೇಕು, ಬಡಿಸ್ಬೇಕು, ಆ ಎಲ್ಲ ಕಾಮನ್ ಸೆನ್ಸಿಂದ ಕೂಡಿರೋಂಥ ಆ ಅಡುಗೆ ತಯಾರು ಮಾಡಿ ಅವ್ರಿಗೆ ಬಡಿಸಿ ಅವ್ರ ಜೊತೆ 100 ಜನ ಇದ್ದರೆ 200 ಜನ ಇದ್ದರೆ ಎಷ್ಟೇ ಜನ ಇದೆ ಅವ್ರಿಗೂ ಕೂಡ ಅವರೆಲ್ಲರಿಗೂ ಇವರು ಸ್ವಯಂ ಕೈಯಿಂದ ಅಡುಗೆ ಮಾಡಿ ಅವ್ರಿಗೆಲ್ಲರಿಗೂ ಬಡಿಸಿ ಕೊನೆಗೆ ಊಟ ಮಾಡುವಂಥ ಒಬ್ಬ ಮಹಾ ತಾಯಿ ಮಾತೃತ್ವ ಇರೋಂಥ ಅಮ್ಮತನ ಇರೋಂಥ ಒಬ್ಬ ಗ್ರೇಟ್ ಮಾಸ್ಟರ್ ಅಂದರೆ PSSM ಅಲ್ಲೇ ಗ್ರೇಟ್ ಮಾಸ್ಟರ್ ಅಂದರೆ ನಂಬರ್ 1 ಮಾಸ್ಟರ್ ಅಂದರೆ ಅದು ಶಿವಪ್ರಸಾದ್ ಸರ್. ಮತ್ತು ಇವರ ಹತ್ರ ಇನ್ನೊಂದು ವಿಷಯ ಅಂದರೆ ಸಬ್ಜೆಕ್ಟ್ ಸಾಧ್ಯತೆ. ಇವರಲ್ಲಿ ಎಷ್ಟು ಜ್ಞಾನ ಇದ್ದರೆ ಅದು ನಾವು ಮುನ್ನಡೆಸೋಕೆ ಹೋಗ್ತಾ ಏನು ಬಳಸಿದ್ದು ಹಂಗೆ ಯಾರಿಗೆ ಯಾವ ಜ್ಞಾನದ ಅವಶ್ಯಕತೆ ಇದೆ ಆ ಸಮಯಕ್ಕೆ ಆ ಜ್ಞಾನನ ಕೊಟ್ಟು ಅವ್ರನ್ನ ಆ ಒಂದು ಸ್ಥಿತಿನ ಹೊರಗಡೆ ತಗೊಳ್ಳುವಂಥ ಒಂದು ಪ್ಯೂರ್ ನಾಲೆಡ್ಜ್ ಇರುವಂಥ ಒಬ್ಬ ಗ್ರೇಟ್ ಮಾಸ್ಟರ್ ಅಂದರೆ ಶಿವಪ್ರಸಾದ್ ಸರ್. ಅಂದರೆ ಇವಾಗ ನಿಮಗೆ ಏನು ಅವಶ್ಯಕತೆ ಇದೆ ಅವ್ರಿಗೆ ಅದನ್ನೇ ಹೇಳಿ ಆ ಸ್ಥಿತಿಯಿಂದ ಹೊರಗಡೆ ಒಂದು ತೊಡೆ ಮಾಸ್ಟರ್ ಇರೋದು, ಆ ತೊಡೆ ವಿಷಯವಿರುವಂಥ ಮಾಸ್ಟರ್. ಮತ್ತು ಎಷ್ಟೇ ಜನ ಇದ್ದರೂ ಕೂಡ ಎಲ್ಲರಿಗೂ ಯಾರಿಗೆ ಯಾವ ಜ್ಞಾನದ ಅವಶ್ಯಕತೆ ಇದೆ ಅದನ್ನು ಕೇಳೋದಕ್ಕಿಂತ ಮುಂಚೆನೇ ನೀವು ನಿಮ್ಮ ಪ್ರಾಬ್ಲಮ್ನ ಹೇಳ್ಕೊಡೋಕ್ಕಿಂತ ಮುಂಚೆನೇ ನಿಮ್ಮ ಪ್ರಾಬ್ಲಮ್ ಏನು ಅಂತ ಅರ್ಥ ಮಾಡಿಕೊಂಡು ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡುವಂಥ ಒಂದು
PSSM ಮೂಮೆಂಟಲ್ಲಿ ನಂಬರ್ 1 ಮಾಸ್ಟರ್ ಅಂದರೆ ಡಿ ಶಿವಪ್ರಸಾದ್ ಸರ್. ಮತ್ತು ಇವ್ರ ಬಗ್ಗೆ ಇನ್ನೊಂದು ತಿಳ್ಕೊಬೇಕು ಅಂದರೆ, ನಾನು ಮೊದಲನೇ ಸರ್ತಿ ನಾನು 10 ವರ್ಷ ಆಯಿತು ಅಂತಂದು ನಾನು ತ್ರಿವೇಣಿ ಅಂತ ನಾನು ತುಮಕೂರಿಂದ. ನಾನು ಮೊದಲನೇ ಸರ್ತಿ ಪೇಮೆಂಟ್ಗೆ ಹೋದಾಗ ನಾನು ಹೋಗಿದ್ದೆ ಮೊದಲನೇ ಸರ್ತಿ ಕಟ್ಟಾಗೆ. ಅಲ್ಲಿ ಮೊದಲನೇ ದಿವಸ ನಾನು ಬೆಳಗ್ಗೆ ಹೋಗಿದ್ವಿ, ಅಲ್ಲಿ ಧ್ಯಾನ ಕ್ಲಾಸ್ ನಡೀತಾ ಇತ್ತು. ಮತ್ತು ತಿಂದ್ಕೊಂಡು ಮತ್ತೆ ಮಧ್ಯಾಹ್ನ ಬಂದು ಮಧ್ಯಾಹ್ನ ಪತ್ರಿಕೆಯವರು ಮೈಕ್ ಇಟ್ಕೊಂಡು ಹೇಳ್ತಾ ಇದ್ದಾರೆ. ನಾನು ಗುಲೋಕಕ್ಕೆ ಹೋಗುವಾಗ ಕೈಲಾಸ ಪಕ್ಕದಲ್ಲೇ ಬಂದೆ. ಆ ಮಹರ್ಷಿನ ನೋಡಯ್ಯ, ನಾನು ಗುಲೋಕಕ್ಕೆ ಹೋಗ್ತಾ ಇದ್ದೀನಿ, ನೀನು ಬಾ ಅಂತ ಕರೆದೆ. ಓಕೆ ಬರ್ತೀನಿ ಅಂದ. ಅವನೇ ಶಿವಪ್ರಸಾದ ನಮ್ಮ ಪಕ್ಕ ಇದ್ದಾನೆ. ತಗೊಳ್ಳಯ್ಯ ಮಾತಾಡೋಂಥ ಮೈಕ್ ಕೊಟ್ಟರು. ಅವತ್ತು ನಾವು ಚಿಕ್ಕ ನಾವು ಪೂಜೆ ಮಾಡೋಂಥವ್ರು. ಅಯ್ಯೋ ಯಾವ್ದಾದ್ರು ಎಷ್ಟು ಕೈ ಪೂಜೆ ಮಾಡ್ತಾರೆ, ಇಟ್ಕೊಂಡು ಪೂಜೆ ಮಾಡಿದ್ರೆ ಅವನಿಗೆ ಪ್ರತ್ಯಕ್ಷ ನೋಡ್ತಾ ಇರಲಿಲ್ಲ ಅಂತ ಖುಷಿ ಆಯಿತು. ಬಟ್ ಎಲ್ಲ ಒಂದು ಕಡೆ ನಮ್ಮದು ಮೈಂಡ್ ಕೆಲಸ ಮಾಡ್ತಾರಲ್ಲ ನಾವು. ಇನ್ನು ನನಗೆ ಅಷ್ಟು ಜನ ಗೊತ್ತಿದ್ದಲ್ಲ ಅವಾಗ. ಅಯ್ಯೋ ಎಲ್ಲ ಹಿಂಗೆ ಆಗಲ್ಲ, ಏನು ಮೋಸ ಹೋಗ್ತು ಏನೋ ಅಂದ್ಕೊಂಡು ಅವಾಗ ಆ ಥರ ಆಲೋಚನೆ ಮಾಡ್ತಾರೆ. ಆದರೆ ನಾನು ನಿರಂತರವಾಗಿ ಈ ಲಾಕ್ಡೌನಲ್ಲಿ ಜೂನ್ ಮಾಸದಲ್ಲಿ ನಾನು ಜಾಸ್ತಿ ಕೇಳಿದೆ. ಅವಾಗ ನಾನು ಎಲ್ಲ ಸಮಸ್ಯೆಗಳಿಂದ ಕ್ಲಿಯರ್ ಆಗಿ ಇವತ್ತು ನನ್ನ ಲೈಫ್ ಪರ್ಪಸ್ ಏನಂತ ತಿಳ್ಕೊಂಡು ಅವತ್ತಿಂದ ಧ್ಯಾನ ಪ್ರಚಾರ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಇವ್ರ ಪಕ್ಕ ಮೈಕ್ ಇಟ್ಕೊಂಡು ಮಾತಾಡೋ ಆಸಕ್ತಿಯನ್ನು ಸಂಪಾದನೆ ಮಾಡ್ಕೊಂಡಿದ್ದೀವಿ. ಅಂದರೆ ಇದೆಲ್ಲದೇ ಇದಕ್ಕೆ ಸಲ್ಬೇಕು. ಥ್ಯಾಂಕ್ ಯು ಅಂತ ಒಬ್ಬ ಗ್ರೇಟ್ ಮಾಸ್ಟರ್ ಕರೆಂದ್ರೆ ಇವತ್ತು ನಾವೀಗ ಎಷ್ಟು ಜನ ಇದ್ದೀವಿ ಅನ್ನೋದಕ್ಕೆಲ್ಲ ಮೇಡಮ್ 100 ಜನಕ್ಕೆ ನಾವು ಅರೇಂಜ್ ಮಾಡಬೇಕು ಅಂತ ಪಾರ್ಟಿಯಾಗಿ ಮಾಡಿದ್ದು. ಬಟ್ ನಾವೀಗ ಎಷ್ಟು ಜನ ಇದ್ದೀವಿ ಅಂದರೆ ಯಾರು ಎಣಿಸೋಕೆ ಹೋಗ್ಬೇಡ್ರಿ. ಗೊತ್ತಿಲ್ಲ ನಮಗೆಲ್ಲ ನಮ್ಮ ಒಳಗಡೆ ಶಕ್ತಿಗಳು ಏನೇನಿದೆ ಅಂತ. ನಮ್ಮ ಒಳಗಡೆ ಶಕ್ತಿಗಳು ಇವತ್ತು ಅವರು ಹೊರಗಡೆ ತೆಗಿತಾರೆ. ನಾವು ಒಬ್ಬೊಬ್ಬರು 1000 ಜನಕ್ಕೆ ಜ್ಞಾನ ಕೊಡುವಂಥ ಶಕ್ತಿವಂತ ಮಾಸ್ಟರ್ಸ್ ಅನ್ನೋದನ್ನ ನಮಗೆ ನಾವು ಕಂಡುಕೊಳ್ತೀವಿ. ದಯವಿಟ್ಟು ಯಾರು ಅಭಿವೃದ್ಧಿ ತೆಗೆದಾಗಿ ನಾವು ಕಡಿಮೆ ಜನ ಇದ್ದೀವಿ ಅನ್ನೋದ ನಾವೀಗ 1000 ಜನರ ಮಧ್ಯೆ ನಾವು ಕೂತಿದ್ವಿ ಅಂತ ಅಂದ್ಕೊಳ್ಳಿ. 1000 ಜನಕ್ಕೆ ಏನು ಜ್ಞಾನ ಕೊಡ್ತಾರೋ, 1,00,000 ಜನ ಇದ್ದರೆ ಏನು ಜ್ಞಾನ ಕೊಡ್ತಾರೋ ಅವ್ರು ಒಬ್ಬರೇ ಇದ್ರು ಕೂಡ ಆ ಜ್ಞಾನ ಕೊಡ್ತಾರೆ. ಒಂದ್ಸತಿ ಅದೇ ಜೂನಲ್ಲಿ ಜಾಯಿನ್ ಆಗಿದ್ದೀನಿ, ನೋಡ್ತೀನಿ, ಇಬ್ಬರೇ ಇರ್ತೀವಿ, ಇಬ್ಬರಿಗೆ 1 ಅವರ್ ಸಬ್ಜೆಕ್ಟ್ ಹೇಳ್ತಾರೆ. ಅಪ್ಪ ಗ್ರೇಟ್ ಮಾಸ್ಟರ್ ಅಂದರೆ ಇದ್ರು. ಅದರಿಂದ ನಾವೆಲ್ಲರೂ ಇವತ್ತು ಇದರಿಂದ ಜ್ಞಾನ ತಗೊಳ್ಳೋಣ ಅಂತ ಹೇಳ್ತಾ ಈ ಸರ್ಗೆ ನಾವು ವೆಲ್ಕಮ್ ಮಾಡೋಣ. ಜೋರಾಗಿ ಚಪ್ಪಾಳೆ. అందరికీ నమస్కారం. జన్మనిచ్చిన తల్లిదండ్రులకు, ఆత్మజ్ఞానాన్ని బోధించిన గురుదేవులు బ్రహ్మర్షి పితామహ పత్రిజీకి, పాదాభివందనాలు తెలియజేస్తూ ఈరోజు బెంగళూరులో మీతో ఇలా కూర్చొని మాట్లాడడం అనేది చాలా గొప్ప విషయం. ಈ ದಿನ ಬೆಂಗಳೂರಿನಲ್ಲಿ ಮುಂದೆ ಮಾತಾಡ್ತಾ ಕೂತ್ಕೊಂಡಿರೋದು ನನಗೆ ತುಂಬ ದೊಡ್ಡ ವಿಷಯ ಆಗಿದೆ. Rise, my dear friends. We are in a deep meditation with the music.
PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.